ನಿಮಗೆ ಯಾರಾದರೂ ಪದೇ ಪದೇ ಕರೆ ಮಾಡಿ ತೊಂದರೆ ಕೊಡ್ತಿದ್ರೆ ಅವರ ಸಂಖ್ಯೆಯನ್ನ ಬ್ಲಾಕ್ ಮಾಡದೆ ಫೋನ್ ಬರದಂತೆ ತಡೆಯಲು ಈ ಸ್ಮಾರ್ಟ್ ಫೋನ್ ಸೆಟ್ಟಿಂಗ್ ಬಹಳ ಉಪಯುಕ್ತವಾಗುತ್ತೆ. ಹಾಗಾದ್ರೆ ಆ ಸ್ಮಾರ್ಟ್ ಫೋನ್ ಸೆಟ್ಟಿಂಗ್ ಏನು? ಬನ್ನಿ ನಾವು ತಿಳಿಸಿಕೊಡ್ತೇವೆ. ಕೆಲವೊಮ್ಮೆ ನಮಗೆ ಪರಿಚಯಸ್ಥರಿಂದಲೇ ಅಥವಾ ಮಾರ್ಕೆಟಿಂಗ್ ಕಂಪನಿಗಳಿಂದ ಬರುವ ಅನ್ವಾಂಟೆಡ್ ಕಾಲ್ಗಳು ಅತಿಯಾದ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಆದರೆ ಯಾವುದಾದ್ರೂ ಅನಿವಾರ್ಯ ಕಾರಣಗಳಿಂದ ಅವರ ನಂಬರನ್ನು ಬ್ಲಾಕ್ ಮಾಡಲು ನಮಗೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡದೆ ಅಥವಾ ನಂಬರ್ ಬ್ಲಾಕ್ ಮಾಡದೆ ಆಯ್ದ ಕೆಲವು ಕರೆಗಳನ್ನು ಹೇಗೆ ತಡೆಯಬಹುದು ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿರುವ ಕೆಲವು ಸೀಕ್ರೆಟ್ ಸೆಟ್ಟಿಂಗ್ಗಳನ್ನು ಬಳಸಿಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಸ್ಮಾರ್ಟ್ ಫೋನ್ ಬಳಸುವ ಪ್ರತಿಯೊಬ್ಬರಿಗೂ ಯಾವುದಾದರೊಂದು ಸಮಯದಲ್ಲಿ ಅನ್ನೋನ್ ಸಂಖ್ಯೆಗಳಿಂದ ಫೋನ್ಗಳು ಬರೋದು ಕಿರಿಕಿರಿಯನ್ನು ಉಂಟು ಮಾಡೋದು ಸಹಜ. ಅಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಮಾಡುವ ಮೊದಲ ಕೆಲಸ ಅಂದರೆ ಆ ಸಂಖ್ಯೆಯನ್ನು ಬ್ಲಾಕ್ ಮಾಡೋದು. ಆದರೆ ಸಂಖ್ಯೆಯನ್ನು ಬ್ಲಾಕ್ ಮಾಡಿದರೆ ಆ ವ್ಯಕ್ತಿಗೆ ಸುಲಭವಾಗಿ ತಿಳಿಯುತ್ತೆ. ಆದರೆ ಇದನ್ನು ತಪ್ಪಿಸಲು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಸೆಂಡ್ ಟು ವಾಯ್ಸ್ ಮೇ ಎಂಬ ಅದ್ಭುತ ವೈಶಿಷ್ಟ್ಯವಿದೆ. ಈ ಸೆಟ್ಟಿಂಗನ್ನು ಆನ್ ಮಾಡಿದರೆ ನಿಮ್ಮ ಫೋನ್ ರಿಂಗ್ ಆಗೋದಿಲ್ಲ. ಬದಲಾಗಿ ಕರೆ ಮಾಡುವವರಿಗೆ ನೇರವಾಗಿ ಧ್ವನಿ ಮೇಲ್ ಸಂದೇಶ ಹೋಗುತ್ತೆ. ಇದರಿಂದ ನೀವು ನೆಟ್ವರ್ಕ್ ಇಲ್ಲದ ಜಾಗದಲ್ಲಿ ಇದ್ದೀರಿ ಅಥವಾ ಫೋನ್ ತೆಗೆದುಕೊಳ್ಳಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇದ್ದೀರಿ ಅಂತ ಅವರು ಭಾವಿಸ್ತಾರೆ. ಮುಂದುವರೆದು ವಾಯ್ಸ್ ಮೇಲ್ ಅನ್ನೋದು ಕರೆ ಮಾಡುವವರು ನಿಮಗೆ ಒಂದು ಸಣ್ಣ ಆಡಿಯೋ ಸಂದೇಶವನ್ನು ರೆಕಾರ್ಡ್ ಮಾಡಿಬಿಡಲು ಅನುವು ಮಾಡಿಕೊಡುವ ವ್ಯವಸ್ಥೆ. ಈ ಸೆಟ್ಟಿಂಗ್ ಬಳಸಿದಾಗ ನೀವು ಅವರು ಹೇಳಬೇಕೆನ್ನುವ ಪ್ರಮುಖ ಮಾಹಿತಿಯನ್ನು ಕಳೆದುಕೊಳ್ಳೋದಿಲ್ಲ. ಜೊತೆಗೆ ಆ ವ್ಯಕ್ತಿಯೊಂದಿಗೆ ನೇರವಾಗಿ ಮಾತನಾಡಬೇಕಾದ ಅನಿವಾರ್ಯತೆಯೂ ಇರೋದಿಲ್ಲ. ಹಾಗಾದರೆ ಈ ಸೆಟ್ಟಿಂಗನ್ನು ಆನ್ ಮಾಡೋದು ಹೇಗೆ? ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ನಲ್ಲಿ ಈ ವೈಶಿಷ್ಟ್ಯವನ್ನು ಬಳಸುವ ಮೊದಲು ಫೋನ್ನ ಸಂಪರ್ಕ ಪಟ್ಟಿ ಅಥವಾ ಕಾಂಟ್ಯಾಕ್ಟ್ ಲಿಸ್ಟನ್ನು ತೆರಿಬೇಕು. ನೀವು ಯಾವ ವ್ಯಕ್ತಿಯ ಕರೆಯನ್ನು ತಪ್ಪಿಸಲು ಬಯಸ್ತಿರೋ ಆ ಸಂಖ್ಯೆಯನ್ನು ಆಯ್ಕೆ ಮಾಡಿ. ನಂತರ ಪರದೆಯ ಮೇಲೆ ಬಲಮೂಲೆಯಲ್ಲಿ ಕಾಣುವ 3 ಲಂಬ ಚುಕ್ಕೆಗಳನ್ನು ಒತ್ತಿ ಅಲ್ಲಿ ಬರುವ ಮೆನುವಿನಲ್ಲಿ ವಾಯ್ಸ್ ಮೇಲ್ಗೆ ಕಳುಹಿಸು ಎಂಬ ಆಯ್ಕೆಯನ್ನು ಟ್ಯಾಗಲ್ ಮಾಡಿ ಅಥವಾ ಆನ್ ಮಾಡಿ. ಇಷ್ಟೇ ಮಾಡಿದ್ರೆ ಸಾಕು. ಇನ್ನು ಮುಂದೆ ಆ ಸಂಖ್ಯೆಯಿಂದ ಕರೆ ಬಂದಾಗ ನಿಮ್ಮ ಫೋನ್ ಶಬ್ದ ಮಾಡದೆ ನೇರವಾಗಿ ಧ್ವನಿ ಮೇಲ್ಗೆ ಮರುನಿರ್ದೇಶಿಸಲ್ಪಡುತ್ತೆ. ಐಫೋನ್ ಬಳಕೆದಾರರಿಗೂ ಇದೇ ವಿಶೇಷ ಆಯ್ಕೆ. ಈ ವಾಯ್ಸ್ ಮೇಲ್ ಆಯ್ಕೆಯು ಹೆಚ್ಚಿನ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಲಭ್ಯವಿದ್ದರೂ ಐಫೋನ್ನಲ್ಲಿ ಈ ನಿರ್ದಿಷ್ಟ ಹೆಸರಿನ ಆಯ್ಕೆ ಇರೋದಿಲ್ಲ. ಆದರೂ ಐಫೋನ್ ಬಳಕೆದಾರರು ಸೈಲೆನ್ಸ್ ಅಜ್ಞಾತ ಕರೆ ಮಾಡುವವರು ಎಂಬ ವೈಶಿಷ್ಟ್ಯವನ್ನು ಬಳಸಬಹುದು. ಇದು ನಿಮ್ಮ ಸಂಪರ್ಕ ಪಟ್ಟಿಯಲ್ಲಿ ಇಲ್ಲದ ಅಥವಾ ನೀವು ಬೇಡವೆಂದು ಭಾವಿಸುವ ಸಂಖ್ಯೆಗಳಿಂದ ಬರುವ ಕರೆಗಳನ್ನು ಸೈಲೆಂಟ್ ಮಾಡಲು ಸಹಾಯ ಮಾಡುತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಇಂತಹ ಸಣ್ಣ ಪುಟ್ಟ ತಾಂತ್ರಿಕ ಜ್ಞಾನ ನಮ್ಮ ವೈಯಕ್ತಿಕ ಶಾಂತಿ ಮತ್ತು ಸಮಯವನ್ನು ಉಳಿಸಲು ಸಹಕಾರಿಯಾಗುತ್ತೆ. ತಂತ್ರಜ್ಞಾನ ಬೆಳೆದಂತೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಫೋನ್ನಲ್ಲಿ ಹಲವಾರು ಆಯ್ಕೆಗಳಿರುತ್ತೆ. ಡು ನಾಟ್ ಡಿಸ್ಟರ್ಬ್ ಅಥವಾ DND ಮೋಡ್ ಅಥವಾ ಕಾಲ್ ಫಾರ್ವರ್ಡಿಂಗ್ನಂತಹ ಫೀಚರ್ಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ಯಾರ ಮನಸ್ಸಿಗೂ ನೋವು ಮಾಡದೆ ನಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ಈ ಸರಳ ಟ್ರಿಕ್ಸ್ ಪಾಲಿಸುವ ಮೂಲಕ ನೀವು ಇನ್ಮುಂದೆ ಅನಗತ್ಯ ಕರೆಗಳ ಕಾಟವಿಲ್ಲದೆ ನಿಶ್ಚಿಂತೆಯಿಂದ ಇರಬಹುದು.